ಸಾಂಸ್ಕೃತಿಕ ಮತ್ತು ಆರ್ಥಿಕ ಕೊಡುಕೊಳ್ಳುವಿಕೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಹಾಗೂ ಮಲೇಷಿಯಾಗಳು 6 ಪ್ರಮುಖ ವಿಷಯಗಳಲ್ಲಿ ಹೊಸ ಒಪ್ಪಂದ ಮಾಡಿಕೊಂಡವು. ಭಾರತದ ಪ್ರಧಾನಿ ಮೋದಿಯವರು ಹಾಗೂ ಮಲೇಷಿಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರು ತಮ್ಮ ತಂಡಗಳೊಡನೆ ಈ ಒಪ್ಪಂದವನ್ನು ಅಂತಿಮಗೊಳಿಸಿದ್ದಾರೆ. ಈ ಎರಡು ದೇಶಗಳ ಸಂಬಂಧ ತುಂಬಾ ಹಳೆಯದ್ದು. ಮಲೇಷಿಯಾದ ಶಿಕ್ಷಣ ಮತ್ತು ಸಂಸ್ಕೃತಿಯಲ್ಲಿ ತಮಿಳು ಹಾಸುಹೊಕ್ಕಾಗಿ ಬಂದಿರುವುದನ್ನು ಈ ಸಂದರ್ಭದಲ್ಲಿ ಅನ್ವರ್ ಇಬ್ರಾಹಿಂ ತಿಳಿಸಿದರು. ಪ್ರಧಾನಿ ಮೋದಿಯವರ 2 ದಿನಗಳ ಭೇಟಿಯ ವೇಳೆ ಎರಡು ದೇಶಗಳ ನಡುವಣ ಸಂಬಂಧ ದೀರ್ಘ ಚರ್ಚೆಯಾಯಿತು. ಭದ್ರತಾ ವಲಯದಲ್ಲಿ ಹೆಚ್ಚಿನ ಸಹಕಾರವನ್ನು ಪ್ರಧಾನಿಗಳು ಘೋಷಣೆ ಮಾಡಿದರು. ಭಯೋತ್ಪಾದನೆ ನಿಗ್ರಹ, ಗುಪ್ತಚರ ಮಾಹಿತಿ ವಿನಿಮಯ, ಕಡಲ ಭದ್ರತೆಯಲ್ಲಿ ಸಹಕಾರ, ಸಮಗ್ರ ಭದ್ರತೆ ಇವುಗಳಲ್ಲಿ ಒಪ್ಪಂದಕ್ಕೆ ಬಂದಿರುವುದಾಗಿ ಇಬ್ಬರು ಪ್ರಧಾನಿಗಳು ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು. ಪ್ರತ್ಯೇಕವಾಗಿ ಆರೋಗ್ಯ ರಕ್ಷಣೆ, ಆಹಾರ ಭದ್ರತೆ, ಡಿಜಿಟಲ್ ತಂತ್ರಜ್ಞಾನ, ಸೆಮಿಕಂಡಕ್ಟರ್, ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಎರಡು ದೇಶಗಳ ಸಹಯೋಗವು ಈ ಒಪ್ಪಂದದಿಂದ ಹೆಚ್ಚು ಬಲಗೊಂಡಿವೆ. ಇದರಿಂದ ಎರಡು ದೇಶಗಳ ನಡುವೆ ಹೂಡಿಕೆಯ ಬಾಗಿಲು ತೆರೆದಂತಾಗಿದೆ ಎಂದು ಸಹ ಇಬ್ಬರು ಪ್ರಧಾನಿಗಳು ತಿಳಿಸಿದರು. ದ್ವಿಪಕ್ಷೀಯ ವಹಿವಾಟಿನಲ್ಲಿ ಆದಷ್ಟು ಸ್ಥಳೀಯ ಕರೆನ್ಸಿ ಬಳಸುವುದಕ್ಕೆ ಆದ್ಯತೆ ನೀಡಲು ತೀರ್ಮಾನಿಸಲಾಗಿದೆ. ಅಲ್ಲದೆ ವಿಪತ್ತು ನಿರ್ವಹಣೆ, ವಿಶ್ವಸಂಸ್ಥೆಯ ಶಾಂತಿ ಪಾಲನೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲೂ ಕೈಗೂಡಿಸಲು ಎರಡು ದೇಶಗಳು ತೀರ್ಮಾನಿಸಿವೆ.